ಕಲ್ಪ ಶೆಟ್ಟರ್ ಅವರಿಗೆ ಹಾವೇರಿ ಟಿಕೆಟ್, ನಮ್ಮ ಶ್ರೀಮತಿ ಅವರಿಗೆ ಬೆಳಗಾವಿ ಟಿಕೆಟ್ ಅಂತ ಒಂದು ಟಾಕ್ ಇದೆ. ಜಗದೀಶ್ ಶೆಟ್ಟರ್ ಅವರು ಇವತ್ತು ಏನು ಪಾರ್ಟಿಗೆ ಸೇರಿದ್ದಾರೆ, ಯಾವುದೇ ಕಂಡೀಷನ್ ಇಲ್ದಾರದೆ ಬಂದಿದ್ದಾರೆ. ನಾನು ಪಕ್ಷಕ್ಕೆ ದುಡಿತೇನೆ, ಮೋದಿಜಿಯವ್ರನ್ನ ನಾನು ಮತ್ತೊಮ್ಮೆ ನಾವೆಲ್ಲರೂ ಏನು ಅವರು ಪ್ರಧಾನಮಂತ್ರಿ ಆಗಬೇಕಂತ ಆಸೆ ಇದೆ, ಆ ಆಸೆಗೆ ನಾನು ಕೈ ಜೋಡಿಸ್ತೇನೆ ಅಂತ ಒಂದೇ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ. ಯಾವುದೇ ಬೇಡಿಕೆ ಇಲ್ದಾರದೆ ಪಕ್ಷಕ್ಕೆ ವಿದೌಟ್ ಎನಿ ಕಂಡೀಷನ್ ಬಂದಿದ್ದಾರೆ. ಅಂದ್ರೆ ಅಮಿತ್ ಶಾ ಅವರು ಅಭಯ ಹೇಳಿದ್ದಾರೆ, ಹಾವೇರಿಯಿಂದ ಶೆಟ್ಟರ್ ಕುಟುಂಬಕ್ಕೆ ಬೆಳಗಾವಿ ಪಾರ್ಲಿಮೆಂಟ್ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ, ನಾವು ಸಿದ್ಧತೆ ಮಾಡ್ಕೊ ಹೋಗಿ ಅಂತ ಅಮಿತ್ ಶಾ ಅವರೇ ಒಂದು ಅಭಯ ಹೇಳಿದ್ದಾರೆ. ಲೋಕಸಭಾ ಟಿಕೆಟ್ ಬಗ್ಗೆ ಆಯಿತು ಮತ್ತು ನಮ್ಮ ಕುಟುಂಬದ ಬಗ್ಗೆ ಆಯಿತು ಏನೂ ಚರ್ಚೆ ಆಗಿಲ್ಲ, ಬರೀ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ. ಪಕ್ಷ ಸಂಘಟನೆ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಬೆಳಗಾವಿ ಮತ್ತು ಹಾವೇರಿ ಅವು ಟಿಕೆಟ್ ಕೊಟ್ಟರೆ ತಾವು ಸ್ಪರ್ಧೆ ಮಾಡಕ್ಕೆ ಸಿದ್ಧರಿದ್ದೀರಾ ಅಥವಾ ಹೇಗೆ? ನಮ್ಮ ತಂದೆಯವರು ಏನು ಹೇಳ್ತಾರೆ, ಯಾವಾಗಲೂ ರೇ ಪ್ರಶ್ನೆಗೆ ಉತ್ತರ ಕೊಡಬಾರ್ದಂತ. ನಾನು ರೇ ಪ್ರಶ್ನೆಗೆ ಯಾವಾಗಲೂ ಉತ್ತರ ಕೊಡಲ್ಲ. ಮೇಡಮ್, ತಾವೇ ಹೇಳ್ತೀರಿ. ಸರಿ, ಕಲ್ಪ ಶೆಟ್ಟರ್ ಅವರಿಗೆ ಹಾವೇರಿ ಟಿಕೆಟ್, ನಮ್ಮ ಶ್ರೀಮತಿ ಅವರಿಗೆ ಬೆಳಗಾವಿ ಟಿಕೆಟ್ ಅಂತ ಒಂದು ಟಾಕ್ ಇದೆ. ಜಗದೀಶ್ ಶೆಟ್ಟರ್ ಅವರು ಇವತ್ತು ಏನು ಪಾರ್ಟಿಗೆ ಸೇರಿದ್ದಾರೆ, ಯಾವುದೇ ಕಂಡೀಷನ್ ಇಲ್ದಾರದೆ ಬಂದಿದ್ದಾರೆ. ನಾನು ಪಕ್ಷಕ್ಕೆ ದುಡಿತೇನೆ, ಮೋದಿಜಿಯವ್ರನ್ನ ನಾನು ಮತ್ತೊಮ್ಮೆ ನಾವೆಲ್ಲರೂ ಏನು ಅವರು ಪ್ರಧಾನಮಂತ್ರಿ ಆಗಬೇಕಂತ ಆಸೆ ಇದೆ, ಆ ಆಸೆಗೆ ನಾನು ಕೈ ಜೋಡಿಸ್ತೇನೆ ಅಂತ ಒಂದೇ ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ. ಯಾವುದೇ ಬೇಡಿಕೆ ಇಲ್ದಾರದೆ ಪಕ್ಷಕ್ಕೆ ವಿದೌಟ್ ಎನಿ ಕಂಡೀಷನ್ ಬಂದಿದ್ದಾರೆ. ಅಂದ್ರೆ ಅಮಿತ್ ಶಾ ಅವರು ಅಭಯ ಹೇಳಿದ್ದಾರೆ, ಹಾವೇರಿಯಿಂದ ಶೆಟ್ಟರ್ ಕುಟುಂಬಕ್ಕೆ ಬೆಳಗಾವಿ ಪಾರ್ಲಿಮೆಂಟ್ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ, ನಾವು ಸಿದ್ಧತೆ ಮಾಡ್ಕೊ ಹೋಗಿ ಅಂತ ಅಮಿತ್ ಶಾ ಅವರೇ ಒಂದು ಅಭಯ ಹೇಳಿದ್ದಾರೆ. ಲೋಕಸಭಾ ಟಿಕೆಟ್ ಬಗ್ಗೆ ಆಯಿತು ಮತ್ತು ನಮ್ಮ ಕುಟುಂಬದ ಬಗ್ಗೆ ಆಯಿತು ಏನೂ ಚರ್ಚೆ ಆಗಿಲ್ಲ, ಬರೀ ಪಕ್ಷದ ಸಂಘಟನೆ ಬಗ್ಗೆ ಚರ್ಚೆ ಆಗಿದೆ. ಪಕ್ಷ ಸಂಘಟನೆ ಅಲ್ಲ, ಮುಂದಿನ ದಿನಗಳಲ್ಲಿ ಈ ಬೆಳಗಾವಿ ಮತ್ತು ಹಾವೇರಿ ಅವು ಟಿಕೆಟ್ ಕೊಟ್ಟರೆ ತಾವು ಸ್ಪರ್ಧೆ ಮಾಡಕ್ಕೆ ಸಿದ್ಧರಿದ್ದೀರಾ ಅಥವಾ ಹೇಗೆ? ನಮ್ಮ ತಂದೆಯವರು ಏನು ಹೇಳ್ತಾರೆ, ಯಾವಾಗಲೂ ರೇ ಪ್ರಶ್ನೆಗೆ ಉತ್ತರ ಕೊಡಬಾರ್ದಂತ. ನಾನು ರೇ ಪ್ರಶ್ನೆಗೆ ಯಾವಾಗಲೂ ಉತ್ತರ ಕೊಡಲ್ಲ. ಮೇಡಮ್, ತಾವೇ ಹೇಳ್ತೀರಿ. ಸರಿ